ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು. ಇದೊಂದೇ ಪ್ರಕರಣವಲ್ಲ, ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಅಂತ ನಟಿ ಸಂಜನಾ ಗಲ್ರಾನಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋ ಸ್ಕಿನ್ 103ನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ. ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು. ಅಲ್ಲಿ ರಾಜಕಾರಣ ನಡೀತಾ ಇದೆಯೋ ಇಲ್ವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನವಿಲ್ಲ. ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ, ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡ್ತಾ ಇದ್ರು. ಆದ್ರೆ ಈಗ ಮೊಬೈಲ್ನಲ್ಲಿ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ. ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ. ಕನ್ನಡದಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು. ಬಾಲಿವುಡ್, ತಮಿಳು, ತೆಲುಗುನಲ್ಲಿ OTT ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ. ನಮ್ಮಲ್ಲಿಯೂ ಕೂಡ ಇನ್ನು ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಾಗಿದೆ. ನನಗೆ 2 ಮಕ್ಕಳು, 4 ತಿಂಗಳ ಮಗುವಿದೆ. ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದಿದ್ದಾರೆ. ಹುಬ್ಳಿ ಬಂದು ತುಂಬಾ ಸಂತೋಷ ಆಗ್ತದೆ ನನಗೆ. ಯಾವಾಗಲೂ ಕರ್ನಾಟಕ ಇಂಟೀರಿಯರ್ಸ್ಗೆ ಬರೋ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬ ಎಕ್ಸೈಟ್ಮೆಂಟ್. ಬಿಕಾಸ್ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ರಿಯಲ್ ಲವರ್ಸ್ ಅಲ್ಟಿಮೇಟಾಗಿ ಕರ್ನಾಟಕ ಇಂಟೀರಿಯರ್ಸಲ್ಲೇ ಇದ್ದಾರೆ. ಆ್ಯಂಡ್ ತುಂಬಾ ಒಂದು ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಸಿನಿಮಾಗೆ, ಗ್ರೇಟೆಸ್ಟ್ ಮರ್ಯಾದೆ ಕನ್ನಡ ಭಾಷೆಗೆ ನಮ್ಮವರೆಲ್ಲರೂ ಇಲ್ಲಿ ಹುಬ್ಳಿ ಕಡೆಯಲ್ಲಿ ತುಂಬ ಜನ ಇದ್ದಾರೆ. ಎನಿವೇರ್ ಇಂಟೀರಿಯರ್ಸ್ ಆಫ್ ಕರ್ನಾಟಕ ಬಂದರೆ ಅದೇ ಒಂದು ಖುಷಿ, ಸಂತೋಷ, ಎಕ್ಸೈಟ್ಮೆಂಟಲ್ಲಿ ನಾನು ಬರ್ತೇನೆ. ಆ್ಯಂಡ್ ಈಗ ಗ್ರೋ ಹೇರ್ ಆ್ಯಂಡ್ ಗ್ಲೋ ಸ್ಕಿನ್ ಅಂತ ಈ ಬ್ರ್ಯಾಂಡ್ ಲಾಂಚ್ ಆಗಿದೆ. 103rd ಕ್ಲಿನಿಕ್ಕು, 103 ಕ್ಲಿನಿಕ್ಸ್ ಅವರಿಗೆ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲಿನೂ ಇದ್ದಾರೆ. ಮಲೇಷಿಯಾ, ದುಬೈ, ಸಿಂಗಪೂರ್ ಆ್ಯಂಡ್ ಸಿಂಗಪೂರಲ್ಲೂ ಇದ್ದಾರೆ, ಟರ್ಕಿನಲ್ಲೂ ಬರ್ತಾ ಇದ್ದಾರೆ. ಆ್ಯಂಡ್ ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಈ ಒಂದು ಕ್ಲಿನಿಕ್ ಭರ್ಜರಿಯಾಗಿ ರೆಡಿ ಮಾಡಿದ್ದಾರೆ ಹುಬ್ಳಿನಲ್ಲಿ. ನೀವು ನೋಡ್ತಾ ಇದ್ದೀರಾ. ದಿಸ್ ಏರಿಯಾ ನೇಮ್ ಇಸ್ ಮಂಜುನಾಥ್ ನಗರಲ್ಲಿ ಈ ಒಂದು ಹೊಸ ಬಿಲ್ಡಿಂಗ್ನಲ್ಲಿ ಈ ಒಂದು ಕ್ಲಿನಿಕ್ ಮಾಡಿದ್ದಾರೆ ವಿತ್ ಪ್ರೊಫೆಷ್ನಲ್ ಡರ್ಮಟಾಲಜಿಸ್ಟ್. ಹಿಂದೆ ಕಾಲದಲ್ಲಿ ಏನಂದರೆ ಡರ್ಮಟಾಲಜಿಗೆ ಹೋಗಬೇಕು, ಸ್ಕಿನ್ ಟ್ರೀಟ್ಮೆಂಟಿಗೆ ಹೋಗಬೇಕು, ಹೇರ್ ಟ್ರೀಟ್ಮೆಂಟಿಗೆ ಹೋಗಬೇಕಂದ್ರೆ ಓನ್ಲಿ ಮಾಡೆಲ್ಸ್ ಯೂಸ್ ಟು ಗೋ, ಓನ್ಲಿ ಆ್ಯಕ್ಟ್ರೆಸಸ್ ಯೂಸ್ ಟು ಗೋ. ಈಗ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಈಗ ನಾವು ನೋಡ್ಲಿಕ್ಕೆ ಬಂದರೆ ಪ್ರತಿಯೊಬ್ಬರು, ಯಾರಿಗೂ ಒಂದು ಫೇಸಲ್ಲಿ ಒಂದು ಪಿಂಪಲ್ ಇರೋಕ್ಕೆ ಇಷ್ಟ ಇಲ್ಲ. ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಥಿಂಗ್ಸ್ ವಿತ್ ಪೊಲ್ಯೂಟೆಡ್ ವಾಟರ್. ಆ್ಯಂಡ್ ಹೇರ್ ಟ್ರಾನ್ಸ್ಪ್ಲಾಂಟಿಗೂ ನೀವು ಇಲ್ಲಿ ಖಂಡಿತವಾಗ್ಲೂ ಬರ್ಬೋದು. ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ಜಸ್ಟ್ ಡೂಯಿಂಗ್ ದ ಹೈಡ್ರಾ ಫೇಶಿಯಲ್ ಇಸ್ ವೆರಿ ವೈರಲ್ ರೈಟ್ ನೌ. And the best part about coming to this place is what I feel is there are professional, well-read MBBS ಮಾಡಿರೋ ಡರ್ಮಟಾಲಜಿಸ್ಟ್ ಇದ್ದಾರೆ. ನೀವು ಒಂದು ಸಲೂನ್ಗೆ ಹೋಗೋಕ್ಕೂ ಇಲ್ಲಿ ಬರೋಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ, ಯು ವಿಲ್ ಗೆಟ್ ಅ ಪ್ರೊಫೆಷ್ನಲ್ ಟ್ರೀಟ್ಮೆಂಟ್ ಹಿಯರ್ ಆ್ಯಂಡ್ ಯು ವಿಲ್ ಗೆಟ್ ಅ ಪ್ರೊಫೆಷ್ನಲ್ ಸೊಲ್ಯೂಷನ್ ಫಾರ್ ಯೋರ್ ಪ್ರಾಬ್ಲಮ್ಸ್. ಆ್ಯಂಡ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದ್ರೂ ನೀವು ಇಲ್ಲಿ ಬಂದುಬಿಟ್ಟು ಒಂದು ಅಲ್ಟಿಮೇಟ್ ಗ್ಲೋ ಅಚೀವ್ ಮಾಡಬೇಕಂದ್ರೂ ಈ ಒಂದು ಜಾಗಕ್ಕೆ ಖಂಡಿತವಾಗ್ಲೂ ಬರ್ಬೋದು. ಆ್ಯಂಡ್ ಐ ಹ್ಯಾವ್ ಬೀನ್ ಇನ್ ಟಚ್ ವಿತ್ ಮೆನಿ ಆಫ್ ಮೈ ಡರ್ಮಟಾಲಜಿಸ್ಟ್ ಫ್ರೆಂಡ್ಸ್. ಆಲ್ ಯೋರ್ ಬ್ರೈಡಲ್ಸ್ ಕೀಪ್ ಕಮಿಂಗ್ ಹಿಯರ್ ಅ ಲಾಟ್. ಮದುವೆ ಆಗೋ ಮುಂಚೆ 3 ತಿಂಗಳ ಮುಂಚೆಯಿಂದಾನೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಮದುವೆ ದಿನ ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತ. ಸೊ ಇಂಥ ಒಂದು ಸ್ಟುಡಿಯೋ ನಿಮ್ಮ ಊರು ಹುಬ್ಬಳ್ಳಿನಲ್ಲಿ ಬಂದಿದೆ. ನಾವೆಲ್ಲರೂ ಹುಬ್ಬಳ್ಳಿನಲ್ಲಿ ಒಂದು ಪ್ರೊಫೆಷ್ನಲ್ ಆದ ವೆರಿ ಬ್ಯೂಟಿಫುಲ್ ಸ್ಟುಡಿಯೋ ಬಂದಿದ್ದೀವಿ. ಖಂಡಿತವಾಗ್ಲೂ ಇಲ್ಲಿಗೆ ಬನ್ನಿ. ಐ ಹ್ಯಾವ್ ಕಮ್ ಆ್ಯಂಡ್ ಐ ಹ್ಯಾವ್ ಇನಾಗ್ರೇಟೆಡ್ ಇಟ್. ವಿ ಹ್ಯಾವ್ ಅವರ್ ಡರ್ಮಟಾಲಜಿಸ್ಟ್ madam sitting here. Dr. Aarti madam also sitting here. Dr. Santosh also is sitting here. So I'm wishing you all the best. And this is already a tried, proven, successful formula. You're sitting with a top-notch entrepreneur. He has 103 studios in India. ನಮ್ಮ ದೇಶದಲ್ಲೇ 103ನೇದು ಇದು ಓಪನ್ ಆಗ್ತಾ ಇದೆ. ಸೊ ಇಟ್ಸ್ ಅ ಟ್ರೈಡ್ ಆ್ಯಂಡ್ ಟ್ರಸ್ಟೆಡ್ ಸಕ್ಸಸ್ಫುಲ್ ಫಾರ್ಮುಲಾ. ಸೊ ಐ ಆಮ್ ಶೋರ್ ಯು ಗೈಸ್ ಆರ್ ಅಪ್ ಫಾರ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಮೆನಿ ಮೋರ್ ಸ್ಟುಡಿಯೋಸ್ ಟು ಯು, ಮೆನಿ ಮೋರ್ ಕ್ಲಿನಿಕ್ಸ್ ಟು ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ ಹುಬ್ಳಿಗೆ ಬಂದುಬಿಟ್ಟು. ನೋವಿದೆ, ತುಂಬ ಮನಸ್ಸಲ್ಲಿ ನೋವಿದೆ. ಯಾರಿಗೆ ಏಟಾಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗಬೇಕು. ಇಲ್ಲ, ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಬಂದಿದ್ದೀವಿ. ತುಂಬ ಬೇಜಾರಿದೆ. ಏನು ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಅರ್ಧಂಬರ್ಧ ಮಾತಾಡಬಾರ್ದು. ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ತುಂಬ ಬೇಜಾರಾಗ್ತದೆ ನೋಡಿದ್ರೆ. ಈ ಥರ ಆಗಬಾರ್ದಿತ್ತು, ಖಂಡಿತ ಆಗಲೇಬಾರ್ದಿತ್ತು. ಯಾರ್ಯಾರಿಗೆ ಏಟಾಗಿದೆಯೋ, ಯಾರ್ಯಾರಿಗೆ ಲಾಸ್ ಆಗಿದೆಯೋ, ಪರಿವಾರದವರು ಕಳೆದು ಹೋಗಿದ್ದಾರೋ ಎಲ್ಲರಿಗೂ ನ್ಯಾಯ ಆಗ್ತಿದೆ. ಹೆಣ್ಣು ಮಕ್ಕಳಿಗೆ ನ್ಯಾಯ
ಯಾಕೋ ತಾವು ಸಹಿತ ಇಂಡಸ್ಟ್ರಿಯಿಂದ ಭಾಳ ದೂರ ಉಳಿದಂಗೆ ಕಾಣಿಸುತ್ತೆ. ಇಲ್ಲ, ಈಗ 2 ಮಕ್ಕಳಿದ್ದಾರೆ. ಒಂದು ಮಗ 3 ವರ್ಷ, ನನ್ನ ಮಗಳು 4 ತಿಂಗಳು. ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ. ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಂದಲ್ಲೇ ಮುಳುಗಿ ಹೋಗಬೇಕು. ತಿರ್ಗಾ ಬರ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಇಂಡಸ್ಟ್ರಿಗೆ ಬರ್ತೀವಿ. 4 ತಿಂಗಳು ನನ್ನ ಮಗು. ಇಲ್ಲೂ ಬಂದಿದ್ದೀನಿ, ಹೆಂಗೋ ಕೈ ಕಾಲು ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಮಗು 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 ಕರ್ಕೊಂಡ್ ಬಂದಿಲ್ಲ. ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿ ಈಗ ಸೂಪರ್ ಶೋ ಬಿಟ್ಟರೆ ಮತ್ತೆ ಯಾವುದು ಸದ್ದ ಆಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಭಾಳಷ್ಟು ದೂರ ಉಳಿತದೆ. OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತರಾಗಬೇಕಾಗಿದೆ. ಇದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಫಿಲ್ಮ್ ಓಡಲಿಕ್ಕೆ? ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು, ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಕನ್ಸೆಪ್ಟ್ ಬಂದೇನೋ ಈ ಥರ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋದು? ಹೌದು, ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ. ಅಂದರೆ ಸಿನಿಮಾ ಮಾಡಬೇಕಂದ್ರೆ 100 ಕೋಟಿ ಇಟ್ಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು. ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂಥ ಬಡ್ಜೆಟೇ ಇರಬೇಕು ಅಂತ ಎಲ್ಲ ತುಂಬ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ. ನಮಗೂ ತುಂಬ ಒಂದು ರೀತಿ ನೋವೇ ಆಗಿದೆ. ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು. ಸಣ್ಣ ನಿರ್ಮಾಪಕರು ಉಳಿಗಲ್ಲ ಇಲ್ಲ ಇಲ್ಲ, ಇದೆ ಅವಕಾಶಗಳಿದೆ. ಈಗ OTT ಓಪನ್ ಆಗಿದೆ. ಸೊ OTT ಓಪನ್ ಆಗ್ತಾನೆ ಇದೆ. ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು OTT. ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ OTT ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ. ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ OTT ಬಂದಿದೆ. ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ OTT ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.